ವಿಶ್ವೇಶ ಪ್ರಾಣವಲ್ಲಭ ಶಿವಶಂಕರ ಸರ್ವಾತ್ಮ ನೀಲಕಂಠ ಮೃತ್ಯುಂಜಯ ನಮೋಸ್ತುತೆ. ನಾರಾಯಣನ ಪ್ರಾರ್ಥನೆ ಮಾಡಿಕೊಳ್ಳಿ. ಕಲ್ಯಾಣ ಬೆಂಗಳೂರಿನ ವಾಸ ಮಾಡ್ತಾ ಇದ್ದಾರೆ. ಬೆಂಗಳೂರು ಗ್ರಾಮದ ಅಣ್ಣಮ್ಮ ದೇವಿ ಎಲ್ಲರೂ ಸ್ಮರಣೆ ಮಾಡಿಕೊಳ್ಳಿ. ಹೇಳಿ ಮಾತ್ರ ಗಣಪತಯೇ ನಮಃ. ಓಂ ಗಜಾನನಾಯ ನಾಮಕೂಲ ಸಮರ್ಪಯಾಮಿ ಶ್ರೀನಿವಾಸಕೃಷ್ಣಕಾಮ್ಯ. ನಮಸ್ಕರೋಮಿ ರಕ್ಷಂ ಧಾರಯಾಮಿ ನಮಸ್ಕರೋಮಿ ರಕ್ಷಾಂ ಧಾರಯಾಮಿ ನಮಸ್ಕರೋಮಿ. ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರ ಕೃತಾನಿ ಚ ತಾನಿ. ಸರ್ ಹೀರೋ ಇಲ್ಲ ಸರ್. ಹಾಂ ನೀವು ಹೀರೋ ಪಕ್ಕ. ಹಾಂ ಓಕೆ ಓಕೆ ಸರ್ ನೀವು ಕ್ಲಾಪ್ ಮಾಡಿ ಬನ್ನಿ ಸರ್. ಇದು ಸ್ಟಿಲ್ ಬೇಕು ನಮಗೆ. ಬೋಸ್ ಕೊಟ್ಟಿದೆಯಲ್ಲ ಸ್ಟಿಲ್ ಮೇಲೆ ಶುರು ಮಾತಾಡಬೇಕು. ಹೇಳಿ ಸರ್. ಮಾಡ್ತಾರೆ ಕ್ಲಾಪ್ ಮಾಡು. ಓಕೆ ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಕಾರ್ತಿಕ್ ಅಂತ. ಸೊ ಇದು ನನ್ನ 2ನೇ ಚಿತ್ರ. ಇದಕ್ಕಿಂತ ಮೊದಲನೇ ಚಿತ್ರ ಬಂದುಬಿಟ್ಟು ನಂದು ಭರತ್ ಬಾಬು ಸರ್ ಮತ್ತು ಅವೇ ಅವ್ರ ಕಾಂಬಿನೇಷನ್ ಬಂತು, ಸಲ್ಯೂಟ್ ಅಂತ ಹೇಳ್ಬಿಟ್ಟು. ಸೊ ಅದು ತುಂಬ ಸಕ್ಸಸ್ಫುಲ್ಲಾಗಿ 100 ಡೇಸ್ ಎಲ್ಲ ಕಂಪ್ಲೀಟ್ ಆಯಿತು. ಸೊ ನಿಮ್ಮ ಆಶೀರ್ವಾದ ನಮಗೆಲ್ಲ ತುಂಬ ಚೆನ್ನಾಗಿ ಸಿಕ್ತು. ಸೊ ಅದೇ ಪ್ರೋತ್ಸಾಹದಿಂದ ನಾವೀಗ 2ನೇ ಚಿತ್ರ ಮಾಡ್ತಾಯಿದ್ದೀವಿ, ಬೋಸ್ ಅಂತ ಹೇಳ್ಬಿಟ್ಟು. ಸೊ ಸಲ್ಯೂಟ್ ಬಂದು ಮಕ್ಕಳು ಬೇಸ್ ಮಾಡಿದ್ದು. ಸೊ ಇದು ಬಂದುಬಿಟ್ಟು ದೇಶದ ಬಗ್ಗೆ, ದೇಶದಲ್ಲಿ ನಾವು ಹೇಗಿರಬೇಕು, ದೇಶಕ್ಕೋಸ್ಕರ ನಾವು ಏನು ಕೊಡುಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾಯಿದ್ದೀವಿ. ಸೊ ಈ ಚಿತ್ರಕ್ಕೂ ನಿಮ್ಮ ಆಶೀರ್ವಾದ ಹೀಗೆ ಇರಲಿ, ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀವಿ ಅಷ್ಟೇ. ನಮಸ್ಕಾರ. ಸೊ ಇದು ದೇಶದ ಬಗ್ಗೆ, ಲೈಕ್ ಕ್ರಾಪ್ಸ್ ಹೇಗಿರ್ತಾರೆ, ಸೊ ದೇಶಕ್ಕೋಸ್ಕರ ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಜನರು ಇಟ್ಕೊಂಡು ಮಾಡ್ತಾಯಿದ್ದೀವಿ. ಇದರಲ್ಲಿ ನಂದು ಮುಖ್ಯ ಪಾತ್ರದಲ್ಲಿ ನಿರ್ವಹಿಸ್ತಾ ಇದ್ದೀನಿ. ಸೊ ಇದರಲ್ಲಿ ಬಂದುಬಿಟ್ಟು ನಾನು ಪೊಲೀಸ್ ಪಾತ್ರದಲ್ಲಿ ಮಾಡ್ತಾಯಿದ್ದೀನಿ. ಇಲ್ಲ, ಇನ್ನೂ ಆ ಥರ ಡಿಸೈಡ್ ಆಗಿಲ್ಲ. ಸೊ ಆಲ್ಮೋಸ್ಟ್ 3-4 ಮಂತ್ಸಲ್ಲಿ ಕಂಪ್ಲೀಟ್ ಮಾಡೋಣ ಅಂತ ಪ್ಲ್ಯಾನಲ್ಲಿದ್ದೀವಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಿಯಾ ಅಂಥೇಳಿ. ನಾನು ಈ ಫಿಲಮ್ ಇಂಡಸ್ಟ್ರಿಯಲ್ಲಿ ಒಂದು 6 ಮಂತ್ಸಿಂದ ಇದ್ದೀನಿ. ಬಟ್ 6 ಮಂತ್ಸಲ್ಲಿ ನಾನು ಒಂದು ಪ್ರಾಜೆಕ್ಟ್ ಓಂಕಾಳಿಯಲ್ಲಿ ರನ್ ಆಗ್ತಾಯಿದೆ. ಸೊ ಇದು ನನ್ನ 2nd ಮೂವಿ ಆಗಿದೆ. ನೆಕ್ಸ್ಟ್ ಇದರಲ್ಲಿ ನನಗೆ ಮಾಡೋದಕ್ಕೆ ತುಂಬ ಎಕ್ಸೈಟ್ಮೆಂಟ್ ಇದೆ. ಅಂದರೆ ದೇಶಕ್ಕೋಸ್ಕರ ನಾವೇನು ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಇದೆ ಇದು ಮೂವಿಯಲ್ಲಿ. ಸೊ ಇದರಲ್ಲಿ ನಾನು ನಾಯಕ ನಟಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಎಲ್ಲರೂ ನೋಡಿ ಮತ್ತು ಎಲ್ಲರ ಪ್ರೋತ್ಸಾಹ, ನಮಗೆ ಬೆಂಬಲ ಬೇಕೇ ಬೇಕು. ಖಂಡಿತ ನೀವೆಲ್ಲರೂ ನೋಡ್ತೀರಾ, ಸಕ್ಸಸ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವು ಹೆಂಗೆ ಚಿತ್ರೀಕರಣ ಮೂಡ್ ಬರಬೇಕು ಅಂತ ನೀವು ಅಂದ್ಕೊಂಡಿರ್ತೀರೋ ಅದ್ರ ಮೇಲೆ ಚೆನ್ನಾಗಿ ಮೂಡ್ ಬರುತ್ತೆ. ಐ ಹೋಪ್ ನನಗಿದೆ. ಥ್ಯಾಂಕ್ ಯು ಸೋ ಮಚ್. ಸೊ ಇದರಲ್ಲಿ ಹೀರೋಯಿನಿಯಾಗಿ ಮಾಡ್ತಾ ಇರೋದು. ಸೊ ಅದ್ರ ಬೇಸ್ ಅಂತಂದರೆ ಕತೆ ಇನ್ನು ನೋಡ್ತಾ ಹೋದರೆ ನಿಮಗೆ ಗೊತ್ತಾಗುತ್ತೆ. ಸೊ ಅಷ್ಟೇ. ಥ್ಯಾಂಕ್ ಯು. ನನ್ನ ಹೆಸರು ಅನ್ಬು ಅಂತ. ನಾನು ರಾಜಣ್ಣ ಫಸ್ಟ್ ಮೂವಿ ರಾಜಣ್ಣನ ಮಗ ಮತ್ತು ಸಾಲ್ಟು NRI 4-5 ಮೂವಿ ಮಾಡಿದ್ದೀನಿ. ಈ ಮೂವಿ ಮಾಡಿರೋಂಥ ಭರತ್ ಬಾಬು ಅವರು ನನ್ನ ಸ್ನೇಹಿತರು. ಈ ಪಿಕ್ಚರ್ ಮಾಡಬೇಕಂತ ಕೇಳಿದ್ರು. ಒಳ್ಳೆ ಸಬ್ಜೆಕ್ಟು, ಈ ರಾಜ್ಯಕ್ಕೋಸ್ಕರ ಒಂದು ಒಳ್ಳೆ ಮೆಸೇಜ್ ಹೇಳಬೇಕಂತ ಕತೆ ಇದು, ಅದರಲ್ಲಿ ಮಾಡಬೇಕಂತ ನನಗೆ ಹೇಳಿದ್ರು. ಇದು ಮಾಡೋಣ ಅಂತ ಒಂದು ಆಸೆ.
ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಇದೆ ಇದರಲ್ಲಿ, ಮಾಡೋಣ ಅಂತ ಒಂದು ಆಸೆ. ಎಷ್ಟು ದಿವಸ ಮಾಡಬೇಕಂತ ಏನಾಗಿದ್ದಾರೆ? ಏನು ಸರ್? ಎಷ್ಟು ದಿವಸ ಮಾಡಬೇಕು, ಎಲ್ಲೆಲ್ಲಿ ಮಾಡಬೇಕಂತ ಏನಾಗಿದ್ದಾರೆ? ಎಲ್ಲ ಲೊಕೇಶನ್ ಬರೋತ್ತವರು ಅವ್ರ ಮಗ ಡೈರೆಕ್ಟ್ರು ಎಲ್ಲ ಸೇರಿ ಮಾಡಿದ್ದಾರೆ. ಈ ಸಿನಿಮಾ ಚೆನ್ನಾಗಿ ಬರಬೇಕು. ಇದು ಮತ್ತೆ ಒಂದು ಅವರು ಬರೋತ್ತವರು ಸಲ್ಯೂಟ್ ಅಂತ ಒಂದು 100 ಡೇ ಮೂವಿ ಕೊಟ್ಟಿರೋರು ಇವರು. ಇದು 100 ಡೇಸ್ ಆಗಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು ಸರ್. ನನ್ನ ಹೆಸರು ಭರತ್ ಬಾಬು ಅಂತ, ಸಲೀಟ್ ಮೂವಿ ಡೈರೆಕ್ಟ್ರು. ಒಂದು 100 ಮೂವಿ ಸಕ್ಸಸ್ ಆಗಿ ಹೋಗಿದೆ. ಇವಾಗ ನನ್ನ ಮಗನ ಮಡಿಗೆ ಬೋಸ್ ಅಂತ ಫಿಲಮ್ನ ಡೈರೆಕ್ಷನ್ ಮಾಡಿಸ್ತಾ ಇದ್ದೀನಿ. ಪ್ರೊಡ್ಯೂಸರ್ ಅವನೇ, ಡೈರೆಕ್ಟರ್ ಅವನೇ. ಅದಕ್ಕೆ ನಿಮ್ಮ ಎಲ್ಲರ ಆಸೆ ಇರಲಿ, ಅವನು ಸಕ್ಸಸ್ ಆಗಲಿ ಅಂತ ನಿಮ್ಮಲ್ಲಿ ನಿಮ್ಮ ಸಪೋರ್ಟ್ ಯಾವನೂ ಇರಲಿ ಅಂತ ಓಕೆ. ಥ್ಯಾಂಕ್ ಯು. ಎಲ್ಲೆಲ್ಲಿ ಮಾಡಬೇಕಂತ ಅಂದ್ಕೊಂಡಿದ್ದೀರಾ? ಶೂಟಿಂಗು ಬೆಂಗಳೂರು ಸುತ್ತಮುತ್ತನೇ ಇರುತ್ತೆ. KR ಪುರಮು, ವೈಟ್ ಫೀಲ್ಡು, ಈ ಕಡೆ RR ನಗರು, ಬೆಂಗಳೂರು ಸುತ್ತಮುತ್ತನೇ ಇರುತ್ತೆ. ಒಂದು ಪೋರ್ಷನ್ ವಿಲೇಜ್ ಹೋಗ್ತಾ ಇದೆ. ಅದು ವಿಲೇಜ್ ಇನ್ನೂ ಫಿಕ್ಸ್ ಆಗಿಲ್ಲ. ವಿಲೇಜಲ್ಲಿ ಒಂದು ಪೋರ್ಷನ್ ಮಾಡ್ತಾಯಿದ್ದೀವಿ. ಎಷ್ಟು ದಿವಸ ಕೊಡಲಿಕ್ಕೆ ಸರ್? 35 ಡೇಸ್ ಪ್ಲ್ಯಾನ್ ಹಾಕೊಂಡಿದ್ದೀವಿ. ನಮ್ಮ ಶೆಡ್ಯೂಲ್ ಕರೆಕ್ಟ್ ಆದರೆ 35 ಮುಗಿಸ್ಬೋದು, ಇಲ್ಲ ಇನ್ನೂ ಜಾಸ್ತಿ ಆಗ್ಬೋದು. ಎಷ್ಟು ಸಾಂಗು? 2 ಸಾಂಗ್ ಇರುತ್ತೆ. ಒಂದು ಸುಭಾಷ್ ಚಂದ್ರ ಬೋಸ್ ಬಗ್ಗೆ ಇರುತ್ತೆ, ಹಂಗಲ್ಲಿ ಬಿಟ್ ಸಾಂಗ್ ಇರುತ್ತೆ ಅಷ್ಟೇ. ಫೈಟ್ ಎಷ್ಟು? ಫೈಟ್ 4 ಫೈಟ್ ಇದೆ, 4 ಫೈಟ್ ಇರುತ್ತೆ. ಆಮೇಲೆ ನಾನು IM ಬಾಬು ಅಂತ, ನಮ್ಮ ಭರತ್ ಬಾಬು ಸರ್ ಹತ್ರ ಪ್ರೊಡಕ್ಷನ್ ಮ್ಯಾನೇಜರಾಗಿ ಮಾಡ್ತಾಯಿದ್ದೀನಿ. ಫಸ್ಟು ಅನನ್ಯ ಕಾಸರವಳ್ಳಿ ಪ್ರೊಡಕ್ಷನ್ ಮ್ಯಾನೇಜರ್ಗೆ ಮಾಡಿದ್ದೀನಿ ಸೀರಿಯಲಲ್ಲಿ. ಆಮೇಲೆ ಓಂ ಕಾಳಿ ತೆಲುಗು ಕನ್ನಡ ಮಾಡಿದ್ದೀನಿ. ಆಮೇಲೆ ಹಿಂದಿನೂ ಮಾಡಿದ್ದೀನಿ. ಈ ಸಾರು ಬಾಬುವರೇ ನೀವು ಬರಬೇಕು, ನಮ್ಮ ಸಿನಿಮಾಲಿ ನೀವು ಪ್ರೊಡಕ್ಷನ್ ಮ್ಯಾನೇಜರಾಗಿ ಕೆಲಸ ಮಾಡಬೇಕು, ನೀವು ಬರಬೇಕಾಗುತ್ತೆ ಅಂತ ಹೇಳಿದ್ರು. ಬಂದರು. ಹೀರೋಯಿನ್ ಮೇಡಮು ನಮ್ಮ ಪ್ರಿಯಾ ಅವರು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾಯಿದ್ದಾರೆ. ನಮ್ಮ ಹೀರೋ ಸರ್ ಎಲ್ಲರೂ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡವ್ರೆ. ದೇಶ ಬಗ್ಗೆ ಸ್ವಲ್ಪ ಇದರಲ್ಲಿ ಮೆಸೇಜ್ ಇರುತ್ತೆ. ಆಮೇಲೆ ಬಂದು ಇವಾಗ ಏನು ಜಾಸ್ತಿ ಮಾತಾಡೋದಿಲ್ಲ ಸರ್. ಸೆಲ್ಯೂಟ್ ಮೂವಿ ಮಾಡಿದ್ದಾರೆ. 100 ಡೇಸ್ ಈ ಕಾಲದಲ್ಲಿ 100 ಡೇಸ್ ಆಡ್ತಿದ್ದಾರೆ. ಇನ್ನೊಂದು ಭರತ್ ಬಾಬು ಸರ್ ಹಾರ್ಡ್ ವರ್ಕರ್, ಚೆನ್ನಾಗಿ ಆ್ಯಕ್ಟಿಂಗ್ ಬಗ್ಗೆ ಹೇಳ್ತಾರೆ, ಚೆನ್ನಾಗಿ ಹೇಳ್ತಾರೆ. ಜಾಸ್ತಿ ನಮ್ಗೆ ಕನ್ನಡ ಬರೋಲ್ಲ, ತೆಲುಗು ಬರೋದು. ಆದರೂ ನಮಗೆ ಕನ್ನಡ ಅಂದರೆ ತುಂಬ ಇಷ್ಟ. ಯಾಕಂದರೆ ಫಸ್ಟ್ ನಾನು ಶಾಂತಿ ಕ್ರಾಂತಿಯಲ್ಲಿ ಜೂನಿಯರ್ ಆರ್ಟಿಸ್ಟಾಗಿ ಮಾಡಿದ್ದೆ 89-90ಯಲ್ಲಿ. ಅವಾಗಿಂದ ಇಲ್ಲಿ ತೆಲುಗು ಬಂದರೆ ಆಗಲ್ಲ, ಕನ್ನಡ ಬರಬೇಕು ಅಂತ ಕಾವೇರಿ ನೀರು ಕುಡ್ದಿದ್ದೀನಿ. ಕನ್ನಡ ಒಂದೇ ಒಂದು ತಿಂಗಳಲ್ಲಿ ಕಲ್ತಿದ್ದೀನಿ. ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಫಿಲ್ಮು. ಆಂಧ್ರಲ್ಲಿ, ಹೈದರಾಬಾದಲ್ಲಿದ್ದೆ, ಚೆನ್ನೈ, ಬಾಂಬೆ ಎಲ್ಲ ಮಾಡ್ತಾಯಿದ್ದೀನಿ. ಕಾಸ್ಟಿಂಗು ಮಾಡ್ತಾಯಿದ್ದೀನಿ. ಓಕೆ, ಥ್ಯಾಂಕ್ ಯು ಸರ್. ಸೊ ನನ್ನ ಹೆಸರು ಅವಿನಾಶ್ ಅಂತ. ಇದು ಮುಂಚೆ ಸೆಲ್ಯೂಟ್ ಫಿಲಮಲ್ಲಿ ಅಸಿಸ್ಟೆಂಟ್ ಡೈರೆಕ್ಟಾಗಿ ಮಾಡಿದ್ದೀನಿ, ನಮ್ಮ ಡ್ಯಾಡಿ ಡೈರೆಕ್ಷನಲ್ಲಿ. ಇದು ನನ್ನ ಫಸ್ಟ್ ಮೂವಿ ಡೈರೆಕ್ಷನ್. ಈ ಮೂವಿ ಕಾನ್ಸೆಪ್ಟ್ ಏನಂದರೆ, ಎಲ್ಲರೂ ಸೆಲ್ಫಿಶ್ ಆಗಿರಬೇಡಿ, ದೇಶಕ್ಕೆ ಏನಾದ್ರು ಮಾಡಿ, ಅದೇ ಇದು ಕಾನ್ಸೆಪ್ಟ್. ಸೊ ಇದನ್ನೇ ಸ್ಕ್ರಿಪ್ಟ್ ಬರೆದಿದ್ದಾರೆ ನಮ್ಮ ಡ್ಯಾಡಿ ಭರತ್ ಬಾಬು ಅಂತ, ಅವ್ರು ಬರೆದಿದ್ದಾರೆ. ಫಿಲಮ್ ಹೀರೋ ಕಾರ್ತಿಕ್ ಇದ್ದಾರೆ, ವಿಲ್ಲನ್ನಾಗಿ ಅನುಭವ್ ಅವ್ರು ಮಾಡ್ತಾವ್ರೆ, ಪ್ರಿಯಾ ಅವ್ರು ಹೀರೋಯಿನ್ ಆಗಿ ಬರ್ತಾವ್ರೆ. ಎಲ್ಲ ಸ್ಟೋರಿ ರೆಡಿ ಇದೆ. ನಾಳೆಯಿಂದ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ 2 ಮಂತ್ಸ್ ಬ್ಯಾಕ್ ಸ್ಟಾರ್ಟ್ ಮಾಡಿದ್ವಿ. ಸೊ ಎಲ್ಲ ಸ್ಟೋರಿ ಎಲ್ಲ ಕಂಪ್ಲೀಟ್ ಆಯಿತು, ಆನ್ಲೈನ್ ಎಲ್ಲ ಮುಗೀತು. ಶೂಟಿಂಗ್ ಎಲ್ಲ ಆಲ್ಮೋಸ್ಟ್ ಬ್ಯಾಂಗ್ಳೂರೇ, ಒಂದು ಕಡೆ ಮಂಗಳೂರು ಹೋಗಿರುತ್ತೆ. ಇಲ್ಲ ಅದೇ ಮ್ಯಾಂಗ್ಳೂರಲ್ಲಿ ಒಂದು ಸಾಂಗ್ ಇರುತ್ತೆ, ಅದು ಬಿಟ್ಟರೆ ಮಿಕ್ಕಿದೆಲ್ಲ ಬ್ಯಾಂಗ್ಳೂರಲ್ಲಿ. ಆರ್ಟಿಸ್ಟ್ ಇನ್ನೂ ಸೆಲೆಕ್ಷನ್ ಮಾಡ್ತೀವಿ. ಸದ್ಯಕ್ಕೆ ಹೀರೋಯಿನ್ ಹಾಕಿದ್ದಾರೆ. ಓಕೆ, ಥ್ಯಾಂಕ್ಸ್.